ಈಶಾ ಫೌಂಡೇಶನ್ ಅದು ಗೋಕಾಡು ಇರ್ತಕ್ಕಂಥ ಭೂಮಿ ಅರಣ್ಯ ಇಲಾಖೆಗೆ ಸಂಪೂರ್ಣವಾಗಿ ಸೇರಿರ್ತಕ್ಕಂಥ ಪ್ರಾಪರ್ಟಿ. ಇವತ್ತು 50 ಎಕರೆ ಜಮೀನನ್ನ ಇವತ್ತು ಅರಣ್ಯ ಇಲಾಖೆದು ಈಶಾ ಫೌಂಡೇಶನ್ ಹಾಕೊಂಡಿದ್ದಾರೆ. ಇವತ್ತು ಕೂಡ ಯಾವುದು ಕೇಳ್ತಾ ಇಲ್ಲ. ಇವತ್ತು ಕೂಡ ಈಶಾ ಫೌಂಡೇಶನ್ ನಮ್ಮ ಭೂಮಿಯನ್ನು ನೀವು ಯಾಕೆ ಹಾಕೊಂಡಿದ್ರಿ, ನಾವು ಗಿಡ ಮರಗಳನ್ನು ಬೆಳೆಸಿದ್ದೀವಿ, ಈ ನಿಮ್ಮಲ್ಲಿ ಯಾಕೆ ನಾವು ಕೇಸ್ ಹಾಕ್ಬರ್ತದೆ ಕೇಳೋದು ಸೌಜನ್ಯ ಕೂಡ ನಿಮಗಿಲ್ಲ. ಅಷ್ಟೇ ಅಲ್ಲದೇ ನಂದಿ ಮೆಡಿಕಲ್ ಕಾಲೇಜ್ಗೆ ಅರಣ್ಯ ಇಲಾಖೆ ಪ್ರಾಪರ್ಟಿಯನ್ನು 50 ಎಕರೆ ಜಮೀನನ್ನು ಹಾಕೊಂಡಿದ್ದಾರೆ. ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ 50 ಎಕರೆ ಜಮೀನನ್ನ ಇವತ್ತು ನಂದಿ ಮೆಡಿಕಲ್ ಕಾಲೇಜ್ ಅವರು ಹಾಕೊಂಡಿದ್ದಾರೆ. ಅಲ್ಲಾಕೆ ನೀವು ಗಿಡ ಮರಗಳನ್ನು ಬೆಳೆಸಕ್ಕೆ ನೀವು ಪ್ರಯತ್ನ ಮಾಡಲಿಲ್ಲ? ಆ ಭೂಮಿಯನ್ನು ಕಿತ್ಕೊಳ್ಳಕ್ಕೆ ನೀವು ಯಾಕೆ ಪ್ರಯತ್ನ ಮಾಡಲಿಲ್ಲ? ಒಂದೊತ್ತು ಊಟಕ್ಕೆ ಇಲ್ದಿರ್ತಕ್ಕಂಥ ಬಡವರನ್ನು ನಿಮ್ಗೆ ಕಾಣಿಸ್ತಾ ಇದ್ದಾರಾ? ಯಾಕೆ ಇವತ್ತು ಕೂಡ ಅವ್ರ ಮೇಲೆ ನೀವು ಯುದ್ಧ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಆ ಭೂಮಿನೇ ಅಲ್ಲ. ಯಾರು ಅಲ್ಲಿರ್ತಕ್ಕಂಥ ಸಿಂಗಾಡಿಕದ್ರಲ್ಲಿ, ಕಣಿವೆ ನಾರಾಯಣಪುರ ಮತ್ತು ಸುದ್ದಳ್ಳಿ ಈ 3 ಜನಕ್ಕೆ ಏನೋ ಭೂಮಿಗಳನ್ನು ಕೊಟ್ಟಿದ್ದಾರೆ. ಆ ಭೂಮಿಗೂ ಅರಣ್ಯಕ್ಕೆ ಸಂಬಂಧನೇ ಇಲ್ಲ. ಆ ಭೂಮಿಯ ಮಾಲೀಕರು ಬಂದು ದಲಿತರು, ಅರಣ್ಯಕ್ಕೆ ಇಲಾಖೆಗೆ ಸಂಬಂಧಪಟ್ಟಂತ ಓನರೇ ಅಲ್ಲ. ಅದು ಸಂಬಂಧಪಟ್ಟಂತ ನಿಮ್ಗೆ ಏನು ದಾಖಲೆ ಇದೆ ಕೊಡಿ ಅಂದ್ರೆ ಅವ್ರು ದಾಖಲೆನೇ ಕೊಡ್ತಾ ಇಲ್ಲ. ನಾವು ಅಲ್ಲಿ ತಹಸೀಲ್ದಾರ್ ಅವರು ಧರಣಿ ಸ್ಥಳಕ್ಕೆ ಬಂದರು. DCF ಬಂದಿದ್ರು, ACF ಬಂದಿದ್ರು, RF ಕೂಡ ಇದ್ರಲ್ಲಿ. ನಾವು ಕೇಳಿದ್ವಿ ತಹಸೀಲ್ದಾರ್ ಅವರು, ಮೇಡಮ್ ಅವರೇ ನಿಮಗೆ ಒಂದು ಪ್ರಶ್ನೆ ಇದೆ. ನಮ್ಮದು ನೀವು ಕೊಟ್ಟಿರ್ತಕ್ಕಂಥ 67ನೇ ಸರ್ವೆ ನಂಬರ್ ಈ 3 ಕುಟುಂಬಗಳಿಗೆ ಅಂದರೆ ಒಟ್ಟಾರೆ ಸಿಂಗಾಡಿಕದ್ರಲ್ಲಿ, ಸುದ್ದಳ್ಳಿ ಮತ್ತು ಕಣಿವೆ ನಾರಾಯಣಪುರ ಈ 3 ಹಳ್ಳಿ ಜನಕ್ಕೆ ನೀವು ಜಮೀನನ್ನು ಕೊಟ್ಟಿದ್ದೀರಲ್ವಾ, ಇದು ನಿಮ್ಮದ ಅಲ್ವಾ ಅಂತಕ್ಕಂಥದ್ದನ್ನ ದಯವಿಟ್ಟು ಸ್ಪಷ್ಟೀಕರಣ ಕೊಡಿ ಅಂತ ನಾವು ಕೇಳಿದ್ವಿ. ಸಾಗುವಳಿ ಚೀಟಿ ನಿಮ್ಮದ, ಪಾಣಿ ನಿಮ್ಮದ, ಮುಟೇಶನ್ ನಿಮ್ಮದ, ಸ್ವಾಧೀನ ನಿಮ್ಮದ, ಕಂದಾಯ ಇಲಾಖೆ ಅಂದರೆ ನೀವೇನಾ ಅಂತಕ್ಕಂಥದ್ದು ಕೇಳಿದಾಗ ನಾನು ಇನ್ನೂ ದಾಖಲೆಗಳು ಚೆಕ್ ಮಾಡಿಲ್ಲ, ಚೆಕ್ ಮಾಡ್ಕೊಂಡು ಹೇಳ್ತೀನಿ ಅಂತಾರೆ. ಅಷ್ಟೊತ್ತಿಗೆ ಧರಣಿ ಪ್ರಾರಂಭ ಆಗಿ 17 ದಿವಸ ಆಗಿತ್ತು. ಲೆಕ್ಕಕೊಳ್ಳಿ, ಧರಣಿ ಪ್ರಾರಂಭ ಆಗಿನೇ 17 ದಿವಸ ಆಗಿತ್ತು. 17 ದಿವಸ ಆದರೂ ಕೂಡ ಒಬ್ಬ ತಹಸೀಲ್ದಾರ್ ಆಗಿರ್ತಕ್ಕಂಥವ್ರು ಅಲ್ಲಿ ಸಿಕ್ಕಾಪಟ್ಟೆ ಬಡವರು ಬಂದು ಬೀದಿಯಲ್ಲಿ ಧರಣಿ ಕೂತಿದ್ದಾರೆ. ಅವ್ರ ಪರವಾಗಿ ಇವರು ಬಂದು ಸಮಸ್ಯೆ ಏನಂತ ಕೇಳಬೇಕಾಗಿದ್ದಂತ ತಹಸೀಲ್ದಾರ್ ಅವರು ಸೌಜನ್ಯಕ್ಕಾದ್ರೂ ಕೂಡ ನಾನು ರೆಕಾರ್ಡ್ ಸ್ಟಡಿ ಮಾಡಿಲ್ಲ ಅಂತಕ್ಕಂಥದ್ದನ್ನ ಅಲ್ಲಿ ಉತ್ತರ ಕೊಡ್ತಕ್ಕಂತೆ. ಆ ರೆಕಾರ್ಡ್ಸ್ ಎಲ್ಲ ಕೂಡ ನಮ್ಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅರ್ಧ ಗಂಟೆಯಲ್ಲಿ ಸ್ಟಡಿ ಬರ್ಬೋದು, ಅರ್ಧ ಗಂಟೆಯಲ್ಲಿ ಆ ಬಡವರು ನ್ಯಾಯ ಕೊಡ್ಬೋದು. ಆದರೆ 24 ದಿವಸ ಆಗಿದೆ. 24 ದಿವಸ ಆದರೂ ಕೂಡ ಇವತ್ತು ಕೂಡ ತಹಸೀಲ್ದಾರ್ ಅವರು ಅವ್ರ ಭೂಮಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿಲ್ಲ. ನಾವು ಇದಕ್ಕೆ ಸಂಬಂಧವಾಗಿ ಈಗಾಗಲೇ ಯಾರಿಗೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೂ ಕೂಡ DCF ಅವ್ರ ಮೇಲೆ, ACF ಅವ್ರ ಮೇಲೆ, RF ಅವ್ರ ಮೇಲೆ, ಫಾರೆಸ್ಟ್ ಮೇಲೆ ಎಲ್ಲ ಕೂಡ ಅಟ್ರಾಸಿಟಿ 1989 ಆಕ್ಟ್ ಪ್ರಕಾರ 1989ನೇ ಕಾಯ್ದೆ ಪ್ರಕಾರ ನಾವು ಅಟ್ರಾಸಿಟಿ ಕಂಪ್ಲೇಂಟನ್ನು ಅವ್ರ ಮೇಲೆ ಆಗಬೇಕು ಅಂತಕ್ಕಂಥದ್ದನ್ನ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೀವಿ, ಅಕ್ಲಾಜ್ಮೆಂಟ್ ತಗೊಂಡಿದ್ದೀವಿ. ಅದರ ಸಂಬಂಧವಾಗಿಯೇ ನಂದಿ ಗಿರಿಧಾಮ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇವತ್ತು ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀವಿ. ಆದರೆ 2 ಕಡೆನೂ ಕೂಡ ಇನ್ನೂ ಕೂಡ ಕೇಸ್ ದಾಖಲು ಮಾಡಿದೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಇವ್ರು ನಮ್ಗೆ ಹೇಳ್ತಾರೆ, ಒಂದು ಕಡೆ ಕಾನೂನು ಏನಿರ್ತದೆ, ಯಾವುದೇ ಒಬ್ಬ ನಾಗರಿಕರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ಲಿ FIR ಹಾಕ್ಬೇಕು. ಆ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಂಡಿದ್ದೇನೆ, ನಿಜ ಆದರೆ ಚಾರ್ಜ್ ಶೀಟ್ ಹಾಕಿ, ಸುಳ್ಳಾದರೆ ಬಿ ರಿಪೋರ್ಟ್ ಹಾಕಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟಿನ ಆದೇಶನ ಇವತ್ತು ಕೂಡ 2 ಕಡೆನೇ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ.